ಇನ್ನು ಮೊದಲನೇ ಸಿನಿಮಾಗೆ ನಾವು ಏನು ಹೊಸತನವನ್ನು ಫೀಲ್ ಮಾಡಿದ್ನೋ ಅದಕ್ಕಿಂತ ಮುಂಚೆ 93ರಲ್ಲೂ 94ರಲ್ಲೂ ಯೋಗರಾಜ್ ಭಟ್ರು ಒಂದು ಕನಸುಗಿತ್ತಿ ಅಂತ ಒಂದು ಸೀರಿಯಲ್ ಕಥೆ ಬರೆದಿರ್ತಾರೆ. ಅದನ್ನು ಬಿ ಸುರೇಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಅದಕ್ಕೊಂದು ಹೊಸತನ ಇತ್ತು. ಆಗಿನ ಹೊಸತನಕ್ಕೂ ಈಗಿನ ಹೊಸತನಕ್ಕೂ ಏನೂ ಇಲ್ಲ, ಅದೇ ಹುಡುಕಾಟ. ಭಟ್ರು ಫಸ್ಟು ಅಲ್ಲಿ ಒಂದು ಆವರಣದಲ್ಲಿ ಯಾರ್ಯಾರು ನಟರು ಇರ್ತಾರಲ್ಲ, ಅದು ನಮಗೆ ಇಲ್ಲಿವರೆಗೂ ನಾನು ಮಾಡ್ದೆ. ರಂಗ ಎಸ್ ಎಲ್ ಸಿ ಆಗ್ಬೋದು, ಮಣಿ ಆಗ್ಬೋದು, ಅದು ಪರಮಾತ್ಮ ಆಗ್ಬೋದು, ದನಕಾಯನೂ ಆಗ್ಬೋದು, ಅಥವಾ ಈಗ ಫಸ್ಟ್ ಏನಾಗ್ತಾರೆ, ಭಟ್ರು ತುಂಬ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾರೆ. ಎಲ್ಲ ನಟರನ್ನು ಕೂಡಿಸ್ಕೊಂಡಲ್ಲಿ ಆ ಸೀನ್ನ ತಯಾರಿ ಮಾಡ್ತಾರೆ. ಆಮೇಲೆಗೆ ಇದೇ ಮಾತುಗಳು, ಅದು ಯಾರಿಗೂ ಎಲ್ಲರ ಮಾತುಗಳನ್ನು ಕೊಟ್ಟಾಗಿ ಫಸ್ಟ್ ಕ್ಯಾಮ್ರಾ ಮರೆಸ್ಬಿಡ್ತಾರೆ, ಕ್ಯಾಮ್ರಾ ಎಲ್ಲಿದೆ ಏನು ಅಂತ. ಪ್ರತಿಯೊಬ್ಬ ಆ್ಯಕ್ಟ್ರು ಅಲ್ಲಿನ ಪಾತ್ರಗಳ ಜೊತೆ ಅವನ ಜೊತೆ ಸಂವಾದ ಏನಿದ್ರು ಕ್ಯಾಮ್ರಾ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಸಂವಾದ ಏನಿದ್ರು ನಮ್ಮ ನಟರ ಜೊತೆ, ಸಹ ನಟರ ಜೊತೆಗೇ. ಯಾವುದೇ ಕಾರಣಕ್ಕೂ ಅದು ಕ್ಯಾಮ್ರಾ ಇರುತ್ತೆ ಅಂತ ಗೊತ್ತಾಗಲ್ಲ. ಲೈಟಿಂಗ್ ಮಾಡಿದ್ರೆ ಅಂತ ಫೀಲ್ ಆಗೋಲ್ಲ. ಒಂದು ಸರಿ ಅದು ಸ್ಪೀಡ್ ಶುರುವಾಯಿತು ಅಂತಂದರೆ ಅಮ್ಮಮ್ಮ ಅಂತ ಅನಿಸ್ಬಿಡ್ದು. ಅದು ನಮಗೇನು ಎಲ್ಲ ಪ್ಲೈನ್ ರೋಡಲ್ಲ, ಆ ಹಳ್ಳಿಗಳು, ಬೆಟ್ಟ ಗುಡ್ಡ. ನಿಮಗೆ ಬೆಟ್ಟ ಹಚ್ಬಿಡೋರು ಹೊಯ್ಕಂತ, ಇರೋ ಬೆಟ್ಟ ಹೊಯ್ಕಂತ ಹತ್ಕೊಂಡೋಗಿ ಇಳಿದ್ಬಿಡೋನು. ಆಮೇಲೆ ಆ ಹಳ್ಳಿಗಳಲ್ಲಿ ನಿಮ್ಗೆ ಈಗ ಯಾವುದೋ ಒಂದು ಹಿಂಗೆ ಬೆಟ್ಟ ಹಿಂಗಿರೋದು, ಹಿಂಗೆ ಈ ರೋಡ್ ಹಿಂಗಿರೋದು, ಇಲ್ಲಿ ನಿಜವಾಗ್ಲೂ ನಮ್ಗೆ ಎತ್ತಿನ ಗಾಡಿ ಬರುತ್ತೋ, ಒಂದು ಯಾವುದು ಎತ್ತು ಬರ್ತದೋ, ಕತ್ತೆ ಬರ್ತದೋ, ಕುದುರೆ ಏನೂ ಗೊತ್ತಿಲ್ಲ. ಇವ್ರು ಈ ಸ್ಪೀಡಲ್ಲಿ ಹೋಗಿ ಸಪೋಸ್ ಎತ್ತು ಕತ್ತೆ ಬಂದ್ರೂ ಅದನ್ನು ಕಂಟ್ರೋಲ್ ಮಾಡಿಬಿಡೋದು, ನಿಂತು ಬಿಡೋದು ಅದು ಆ ಸ್ಪೀಡ್ಗೆ. ಅದು ಹೆಂಗೆ ಅಂತ ಅವರಿಬ್ರು, ಅಯ್ಯಪ್ಪ ಅವರಿಬ್ರು ಕೈ ಮುಗಿಬೇಕು. ಅವ್ರು ಜನ್ರೇಷನ್ ನನಗೆ ಅದ್ರ ಬಗ್ಗೆ ಮೆಟೀರಿಯಲ್ ಆಗಿ ಚೇಂಜ್ ಆಗುತ್ತೆ ಅಷ್ಟೇ, ಜನ್ರೇಷನ್ ಗ್ಯಾಪ್ ಅನ್ನೋದು. ಈಗ ಸಪೋಸ್ ಈಗ ಅವಾಗ ನಾವು ಫೋನಲ್ಲಿ ಮಾತಾಡ್ತಿದ್ವಿ, ಟ್ರಂಕಲ್ಲು ಏನೋ ತೊಗೊಂಡು ಮೆಟೀರಿಯಲ್ ಜೋರಲ್ಲ ಎಲ್ಲಿ ಹಂಗೆ ಮಾತಾಡ್ತಿದ್ವಿ. ಇವಾಗ ಜನ್ರೇಷನ್ ಗ್ಯಾಪ್, ಮೊಬೈಲ್ ಬಂದಿದೆ, ಅದು ಜೋರ ಮಾತಾಡಬೇಕಾಗಿಲ್ಲ, ಹಿಂಗೆ ಮಾತಾಡ್ಕೋಬೋದು. ಇದು ಬಿಟ್ಟರೆ ಮನುಷ್ಯ ಸಂಬಂಧದ ಒಳಗೆ ತಂದೆ ಅಣ್ಣ, ತಂದೆ ಮಗ, ಅಕ್ಕ ತಮ್ಮ, ಅಣ್ಣ ತಂಗಿ, ಇವ್ಯಾವುದು ಚೇಂಜ್ ಆಗೋಲ್ಲ. ಇದೆಲ್ಲ ಜನ್ರೇಷನ್ ಗ್ಯಾಪ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇವಾಗ ಜನ್ರೇಷನ್ ಗ್ಯಾಪ್ ಆಗ್ಬಿಡ್ತು ಅಂದ್ಬಿಟ್ಟು ನಾವು ಹುಟ್ಟದೊಂದು 6ನೇ ಕ್ಲಾಸ್ಗೆ ಹೇಳಿದ್ವಿ, ಹಾಯ್ ಲವ್ ಡ್ಯಾಡ್ ಹೆಂಗಿದೆಯೋ ಚೆನ್ನಾಗಿದೆಯೋ ಅಂತ ಅನ್ನೋಕ್ಕಾಗಲ್ಲ. ನಾನು ಅಮ್ಮನ್ನೇ ಹೇ ಮಮ್ಮಿ ಅಂತ ಅನ್ನೋಕ್ಕಾಗಲ್ಲ. ಹೇ ಅಮ್ಮ ಅಂತಲೇ ಇರ್ಬೇಕು, ಅಮ್ಮ ಅಥವಾ ಪ್ರೀತಿಯಿಂದ ಇಂಗ್ಲೀಷ್ ಮಮ್ಮಿ ಅಂತಲೇ ಅನ್ಬೋದು. ಹೇಯ್ ಓಯ್ ಅಂದ್ಕೊಂಡು ಹಾಗೆಲ್ಲ ಅನ್ನೋಕ್ಕಾಗಲ್ಲ. ಅದೆಲ್ಲ ಜನ್ರೇಷನ್, ಅದು ಮೆಟೀರಿಯಲ್ ಚೇಂಜ್ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಒಳಗಿನ ಭಾವ, ಮನುಷ್ಯ ಸಂಬಂಧದ್ದು ಅದು ಹಾಗೇ ಇರ್ತದೆ, ಅದು ಬದಲಾಗಲ್ಲ. ಇಲ್ಲಿವರೆಗೂ ಬರೀ ಅಂದರೆ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡಿದ್ದಾರೆ ಯೋಗರಾಜ್ ಭಟ್ರು. ಈಗ ಫಸ್ಟು ಅವ್ರದ್ದೇ ಬ್ಯಾನರ್ ಶುರು ಮಾಡಿದ್ದಾರೆ. ಅವ್ರ ಜೊತೆ ಹರಿ ಅವ್ರು ಸೇರಿಕೊಂಡಿದ್ದಾರೆ. ಆಮೇಲಿಂದ ಇನ್ನೊಬ್ಬರು ಹೇಮಂತ್ ಅಂತ ಸೇರಿಕೊಂಡಿದ್ದಾರೆ. ಇವ್ರು 3 ಜನ ಸೇರಿಕೊಂಡು ಮಾಡಿರೋದು ಇನ್ನು ಪ್ರೊಡಕ್ಷನ್ ಇದು ಅದು ಅವರು ಪ್ರೊಡ್ಯೂಸರ್ ಸೈಡಿಂದ ಆದರೂ ಆಗ್ಬೋದು, ಅಥವಾ ಡೈರೆಕ್ಷನ್ ಸೈಡಿಂದ ಆದರೂ ಆಗ್ಬೋದು. ಅವ್ರ ಉತ್ತೇಜನ ಇದೆಯಲ್ಲ, ಭಾಳ ಖುಷಿಯಾಗುತ್ತೆ. ಡೈರೆಕ್ಷನ್ ಟೀಮಲ್ಲೂ ಅಷ್ಟೇ ಸಾಕಷ್ಟು ಜನ ಹೊಸಬರು ಬರ್ತಿರ್ತಾರೆ. ಅವ್ರಿಗೆಲ್ಲರಿಗೂ ಹೇಳ್ತಾ ಇರ್ತಾರೆ, ಇಲ್ಲೇ ಇರೋದಲ್ಲ ಸಿನಿಮಾಗಳು ಯೋಚನೆ ಮಾಡಿ ಅಂತ. ಅದು ನಾನು ಅವಾಗಿಂದ ನೋಡ್ಕೊಂಬಂದಿದ್ದೀನಿ. ಅದನ್ನು ಸುಮಾರು ನಾನು 95ನೇ ಇಸ್ವಿಯಿಂದ ನನ್ನ ಭಟ್ರ ಜೊತೆ ಸಂಪರ್ಕ ಇಟ್ಕೊಂಡ್ಬಂದಿರೋನು. ಅವಾಗಿಂದ ಅದನ್ನು ಉತ್ತೇಜನ ಮಾಡಿ. ಈಗ ನಿರ್ಮಾಪಕರು ಇದು ಅಷ್ಟೇ, ನಿಜವಾಗ್ಲೂ ಅವ್ರಿಗೆ ಇಲ್ಲಿವರೆಗೂ ಬಂದು ಕೆಲಸ ಮಾಡಿದವರು ಎಲ್ಲ ನಿರ್ಮಾಪಕರು ಅವ್ರಿಗೆ ಅಭಿರುಚಿ ಇದೆಯಾ, ಈ ಸಿನಿಮಾ ಇಷ್ಟಪಡ್ತಾರಾ, ಈ ಸಿನಿಮಾದನ್ನು ಪ್ರೀತಿಸ್ಬಿಟ್ಟು ಅವ್ರಿಗೆ ಮಾಡಿದ್ದು. ಈಗ ಅದನ್ನು ಒಂದು ಕ್ಷಣ, ಹೌದು ನಾನು ಇಷ್ಟು ವರ್ಷ ಇಲ್ಲಿ ದುಡಿದಿದ್ದೀನಿ, ಈಗ ನಾನು ಅದನ್ನು ನಿಜವಾಗ್ಲೂ ಫೀಲ್ ಮಾಡ್ತೀನಿ ಅಂತ ಮಾಡ್ತಿದ್ದಾರೆ. ಆ ದೃಷ್ಟಿಯಿಂದ ಆ ಯೋಗರಾಜ್ ಭಟ್ ಮೂವೀಸ್ ಅವ್ರ ಸಿನಿಮಾದಲ್ಲಿ ಸಾಕಷ್ಟು 100 ಸಿನಿಮಾಗಳು ಮಾಡಲಿ ಅಂತ ಕೇಳ್ಕೊಳ್ತಾ ಅವ್ರಿಗೆ ಹಾರೈಸ್ತೀನಿ.